ರಾಷ್ಟ್ರೀಯ ವೀರಶೈವ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆ ನೋವು ತಂದಿದೆ. ಡಾಕ್ಟರ್ ಚಂದ್ರಶೇಖರ್ ಮಿರ್ಜಾಪುರ ವೀರಶೈವ ಮಹಾಜಿಲ್ಲಾಧ್ಯಕ್ಷರು ನಗರದ ಶ್ರೀ ವೀರಶೈವ ಮಹಾಂತೇಶ ಕಲ್ಯಾಣ ಮಂಟಪದಲ್ಲಿ ಪೂಜ್ಯ ಶ್ರೀ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು, ನಿಲಗಲ್ಲ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು, ಕಿಲ್ಲೆ ಬೃಹನ್ನಮಠ ಪೂಜ್ಯ ಶ್ರೀ ಅಭಿನವ ರಾಚೋಟಿ ವೀರಶೈವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಯಚೂರು ಘಟಕ, ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಹಾಗೂ ವಿವಿಧ ಘಟಕಗಳ ಸಹಯೋಗದಲ್ಲಿ ನಡೆದ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಸನ್ಮಾನ್ಯ ಶ್ರೀ ಶಿವೈಕ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಮಿರ್ಜಾಪುರ್ ಚಂದ್ರಶೇಖರ್ ಪಾಟೀಲ್ ರವರು, ಶಾಮನೂರು ಶಿವಶಂಕರಪ್ಪನವರು ರಾಜಕೀಯವಾಗಿ ಇರಬಹುದು, ವೈಯಕ್ತಿಕವಾಗಿ ಇರಬಹುದು, ತಮಗಾಗಿ ಬದುಕದೆ ಸಮಾಜದ ಉದ್ಧಾರಕ್ಕಾಗಿ ಸರಳ ಜೀವನ ನಡೆದಾಡುವ ನೇರ ನುಡಿಯ ಭಗವಂತನಾಗಿದ್ದರು. ಅವರು ನಮ್ಮ ಸಮುದಾಯವಲ್ಲದೆ ಬೇರೆ ಸಮುದಾಯದವರಿಗೂ ತುಂಬಾ ಹತ್ತಿರವಾಗಿದ್ದವರು. ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸರಳ ವ್ಯಕ್ತಿತ್ವ ಹೊಂದಿದ ರಾಜಕಾರಣಿಯಾಗಿ ಬದುಕನ್ನು ಸಾಗಿಸಿದ್ದಾರೆ. ವೀರಶೈವ ಸ್ವಾಮೀಜಿ ಇರಬಹುದು, ವಿರಕ್ತ ಸ್ವಾಮೀಜಿ ಇರಬಹುದು, ಅವರ ಮನೆಗೆ ಬಂದರೆ ಅವರ ಚರಣಗಳಿಗೆ ಪೂಜೆ ಸಲ್ಲಿಸಿ ಭಕ್ತಿ ಕಾಣಿಕೆ ಸಲ್ಲಿಸಿ ಅವರನ್ನ ಗೌರವದಿಂದ ಕಾಣುವಂತಹ ವ್ಯಕ್ತಿತ್ವವನ್ನ ಹೊಂದಿದ್ದರು. ಅವರು ಪ್ರಸ್ತುತ ಸ್ವಪಕ್ಷದಲ್ಲಿದ್ದರೂ ಸಹಿತ ಹೆದರದೆ ವೀರಶೈವ ಲಿಂಗಾಯತ ಬೇರೆ ಎಂಬುದನ್ನು ದೃಶ್ಯ ಹಾಗೂ ಪತ್ರಿಕಾ ಮಾಧ್ಯಮಗಳಲ್ಲಿ ವೀಕ್ಷಿಸಿ ಸರ್ಕಾರದ ವಿರುದ್ಧವೇ ವೀರಶೈವ ಲಿಂಗಾಯತರನ್ನ ಬೇರೆ ಮಾಡಿದ್ರೆ ಕರ್ನಾಟಕದಲ್ಲಿ ಅದೇನು ಘಟನೆಗಳು ನಡೆದರೂ ಅದಕ್ಕೆ ಸರ್ಕಾರವೇ ಹೊಣೆಯಾಗಬೇಕಾಗುತ್ತದೆ. ಆದ್ದರಿಂದ ಈ ಆದೇಶವನ್ನ ಹಿಂಪಡೆಯಿರಿ ಎಂದು ಸರ್ಕಾರಕ್ಕೆ ಎಚ್ಚರಿಸಿದ ಧೀಮಂತ ನಾಯಕರಾಗಿದ್ದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಭಗವಂತ ನೀಡಲಿ ಎಂದು ಹೇಳಿದ್ದಾರೆ. ನಂತರ ಮಾತನಾಡಿ ಮಾಜಿ ಶಾಸಕರಾದ ಬ್ಯಾಗಮಠ ಬಸನಗೌಡರು, ಶಾಮನೂರು ಶಿವಶಂಕರಪ್ಪನವರು ಪಕ್ಷ ಭೇದವಿಲ್ಲದೆ ನಿರಹಂಕಾರಿ ರಾಜಕಾರಣಿಯಾಗಿದ್ದರು. ಅವರನ್ನ ಕಳೆದುಕೊಂಡು ರಾಜಕಾರಣ ಬಡವಾಗಿದೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳಿದ್ದಾರೆ. ನಂತರ ಧರ್ಮ ಸಂದೇಶ ನೀಡಿದ ಅಭಿನವ ಶ್ರೀಗಳು, ಶಾಮನೂರು ಶಿವಶಂಕರಪ್ಪನವರು ಧರ್ಮಾಭಿಮಾನಿಯಾಗಿ ನಾಡಿನಲ್ಲಿ ರಾಜಕೀಯವಾಗಿ ಸಾಕಷ್ಟು ಸೇವೆ ಸಲ್ಲಿಸಿದ ಸರಳ ವ್ಯಕ್ತಿತ್ವದ ರಾಜಕಾರಣಿಯ ಮುತ್ಸದ್ದಿಯಾಗಿದ್ದರು. ಅವರನ್ನ ಕಳೆದುಕೊಂಡು ನಾಡು ಬಡವಾಗಿದೆ ಎಂದು ನುಡಿದಿದ್ದಾರೆ. ನಿಲುಗಲ ಬ್ರಹ್ಮಮಠದ ಪೂಜ್ಯ ಶ್ರೀಗಳು ತಮ್ಮ ನುಡಿ ಧರ್ಮ ಸಂದೇಶ ನೀಡಿದ್ದಾರೆ. ಸಮಾಜದ ಜಿಲ್ಲಾಧ್ಯಕ್ಷರಾದ ಶರಣು ಗೋಪಾಲ ನಾಡಗೌಡರು ನುಡಿನಮನ ಸಲ್ಲಿಸಿದ್ದಾರೆ. ನಂತರ ಸಮಾಜದ ಗಣ್ಯರು, ಮಹಿಳಾ ಘಟಕದ ಸರ್ವರು ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ 1 ನಿಮಿಷದ ಮೌನವಾಚರಣೆಯನ್ನ ಸಲ್ಲಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್, ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, ಪ್ರಜಾಪ್ರಭ ಟಿವಿ, ಮಸ್ಕಿ. ಜಿಲ್ಲೆಯನ್ನು ತೊರೆದು ಒಂದು ವ್ಯಾಪಾರ ಉದ್ಯಮಕ್ಕಾಗಿ ದಾವಣಗೆರೆಗೆ ಹೋಗಿ, ದಾವಣಗೆರೆ ಅನ್ನೋದು ಯಾರಿಗೂ ಗೊತ್ತಿರದಂತಹ ಒಂದು ನಗರವನ್ನು ಇವತ್ತು ಇಡೀ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನಕ್ಕೆ ತರಬೇಕಾದರೆ ಅವರು ಮಾಡಿದಂತಹ 200 ಶಿಕ್ಷಣ ಸಂಸ್ಥೆಗಳು, ಸುಮಾರು 4 ಸಕ್ರೆ ಕಾರ್ಖಾನೆಗಳು, ಹಲವಾರು ಉದ್ಯಮಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಪ್ರತಿಯೊಬ್ಬರಿಗೂ ಕೀಳರಿಮೆ ಇಲ್ಲದೆ ಎಲ್ಲರಿಗೂ ಒಂದು ಹೃದಯವಂತಿಕೆಯನ್ನು ತೋರಿಸಿ ಎಲ್ಲರಿಗೂ ಒಬ್ಬ ಮಾರ್ಗದರ್ಶಕರಾಗಿ ರಾಜನೀತಿಯಲ್ಲಿದ್ದರೂ ಪಕ್ಷಪಾತ ಮಾಡದೆ, ಪಕ್ಷ ಬಿಟ್ಟು ಹೋಗದೆ, ಹೆಚ್ಚಿನದನ್ನು ಆಶಿಸದೆ ನಿಷ್ಠೆಯಿಂದ ತಮ್ಮ ಸೇವೆಯನ್ನು ಸಲ್ಲಿಸಿ ಬೇರೆಯವರಿಗೆ ಮಾದರಿಯಾದಂಥ ಮಹಾನ್ ಶಕ್ತಿ ಶಾಮನೂರು ಶಿವಶಂಕರಪ್ಪನವರು. ಲಿಂಗಾಯತ ಸಮಾಜ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಯಚೂರು ಜಿಲ್ಲಾ ಘಟಕ ಈ ಎರಡರ ಸಂಯುಕ್ತ ಸಹಯೋಗದೊಂದಿಗೆ ಅವರ ಭಾವಚಿತ್ರಕ್ಕೆ ನೆರೆದಿರುವಂತಹ ಎಲ್ಲ ಮಹನೀಯರುಗಳು ಪುಷ್ಪ ನಮನಗಳನ್ನು ಅರ್ಪಿಸುವುದರೊಂದಿಗೆ ಮಹಾಸಭೆಯ ರಾಯಚೂರು ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀಮತಿ ಅವರು ಕೂಡ ಬಂದಿದ್ದಾರೆ. ನೆರೆದಂತಹ ಎಲ್ಲ ನಮ್ಮ ಸಮಾಜದ ಗಣ್ಯಮಾನ್ಯರು ಈಗ ಶಾಮನೂರು ಶಿವಶಂಕರಪ್ಪನವರು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಗುಂಡಾಗಳನ್ನು
ಜೀರ್ಣೋದ್ಧಾರ ಮಾಡಿದ್ದಾರೆ. ಒಟ್ಟು ತಮ್ಮ ರಾಜಕೀಯ ಪಕ್ಷದಲ್ಲಿ ತಮ್ಮ ಒಂದು ಸರ್ಕಾರವಿದ್ರೂ ಕೂಡ ಸರ್ಕಾರವನ್ನು ಎದುರು ಹಾಕೊಂಡು ಆ ಸರ್ಕಾರದ ಬೆನ್ನೆಲೆಗೆ ಸರ್ಕಾರವನ್ನೇ ಒಂದು ನಡುಗುವಂತೆ ಮಾಡ್ತಕ್ಕಂಥ ನೂರಾರು ಜನ ಪೂಜ್ಯರು ಆಗಮಿಸಿದ್ರು, ಪಂಚಾಚಾರ್ಯರು ಆಗಮಿಸಿದ್ರು, ಎಲ್ಲ ರಾಜಕೀಯ ಧೋರಣೆಗಳು ಕಾಂಗ್ರೆಸ್ ಇರಬಹುದು, ಬಿಜೆಪಿ ಇರಬಹುದು, ಜೆಡಿಎಸ್ ಇರಬಹುದು, ಯಾವುದೇ ಪಕ್ಷದ ಎಲ್ಲ ನಾಯಕರು ಮತ್ತು ಎಲ್ಲ ಏನು ಬರೀ ಮೇಲ್ಮಟ್ಟದ ನಾಯಕರಲ್ಲ, ಕೆಳಮಟ್ಟದ ನಾಯಕರು ಕೂಡ ಎಲ್ಲರೂ ಬಂದು ದರ್ಶನವನ್ನು ಪಡೆದು ಹೋದಂಥವರಂತಹ ವ್ಯಕ್ತಿತ್ವವನ್ನು ಪಡೆದಂಥವರು ನಮ್ಮ ಲಿಂಗೈಕ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿಯವರು. ಅಲ್ಲಿಗಳು ತಡೆದಿದ್ದಂಥವರು ರಾಜಕೀಯ ಲಾಭಕ್ಕೆ ವೀರಶೈವರು ಲಿಂಗಾಯತರು ಇಬ್ಬರು ಒಂದೇ ಅಂತಕ್ಕಂಥದ್ದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರೆಲ್ಲ ಹೇಳಿದ್ರು. ಅವ್ರ ಮಾತಿಗೆ ಅತ್ಯಂತ ಬೆಲೆ ಇದ್ದಂಥದ್ದು ಅಂತ ಉದಾಹರಣೆಯನ್ನು ಕೊಟ್ಟು ವೀರಶೈವರು ಅಂಥ ವ್ಯಕ್ತಿ ನಮ್ಮಿಂದ ಇತ್ತು ಆಗಲಿ ಹೋಗಿದ್ದು ಯಾವುದೇ ಒಂದು ಸಮಾಜದಲ್ಲಿದ್ರು ಕೂಡ ಆ ಸಮಾಜಕ್ಕೆ ದೊಡ್ಡ ಬಲ ಬರ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ